ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮಲಾಕಿ ಗ್ರಂಥ. ಮಲಾಕಿ ಅಂತ ಹೇಳಿದರೆ ಸೇವಕನು, ಸೇವೆ ಮಾಡುವಾತನು ಅಥವಾ ನಾಯಕ ಸೇವಕನು ಅಥವಾ ಸೇವಾ ಅರಸನು ಎಂಬ ಅರ್ಥವನ್ನು ಕೊಡ್ತದೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ದೇವರ ವಿಷಯವಾಗಿ 12 ಸತ್ಯಗಳನ್ನು ನೋಡಲಿಕ್ಕಿದ್ದೇವೆ. 12 ಟ್ರೂತ್ಸ್ ಅಬೌಟ್ ಯಾವೆ. ಯೆಹೋವನ ಕುರಿತಾಗಿ 12 ಸತ್ಯಗಳು ಇಲ್ಲವೇ ಸತ್ಯಾಂಶಗಳು. ಸತ್ಯಗಳು ಅಂತ ಹೇಳೋದು ಒಳ್ಳೆಯದು ಅಂತ ಅನ್ನಿಸ್ತದೆ ನನಗೆ. ಸತ್ಯಾಂಶ ಅಥವಾ ನಿಜಾಂಶ ಅನ್ನೋಕ್ಕಿಂತಲೂ. ನಿಜ ಅಂದರೆ 2 + 2 ಬಂದು 4, ಅದು ನಿಜ. ಆದರೆ ಸತ್ಯ ಅನ್ನುವಂಥದ್ದು ದೇವರ ವಾಕ್ಯ, ಅದು ನಿತ್ಯವಾದದ್ದು. ಒಂದು ವೇಳೆ ವೈಜ್ಞಾನಿಕ ನಿಜ ಅಥವಾ ನಮ್ಮ ಅನುಭವನೇ ತಗೊಳ್ಳೋಣ. ಕೆಲವರಿಗೆ ಸಮಸ್ಯೆಗಳಿರ್ತದೆ, ಅದು ನಿಜ. ಆದರೆ ಸಮಸ್ಯೆಯನ್ನು ದೇವರು ಬಗೆಹರಿಸಬಲ್ಲನು, ಶಕ್ತನು, ಅದೃಶ್ಯವಾಗುತ್ತೆ, ವಾಸಿಯಾಗುತ್ತೆ ಅನ್ನುವಂಥದ್ದು ಸತ್ಯ. 3ನೇ ಅಧ್ಯಾಯ ಮಲಾಕಿ ಗ್ರಂಥದಲ್ಲಿ ದೇವರ ಬಗ್ಗೆ 12 ವಿಷಯಗಳಲ್ಲಿ ಮೊದಲನೇದು ಏನಂದರೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ನನ್ನ ದೂತನನ್ನು ಕಳುಹಿಸ್ತೇನೆ. ಮೊದಲನೇ ಸತ್ಯ, ದ ಫಸ್ಟ್ ಟ್ರೂತ್ ಅಬೌಟ್ ಯಾವೆ, ಯೆಹೋವನ ಬಗ್ಗೆ ಮೊದಲನೇ ಸತ್ಯ ಏನಂದರೆ ತನ್ನ ದೂತನನ್ನು ಕಳಿಸುವುದಾಗಿ ಹೇಳಿದ್ದಾನೆ. ಆತನು ಯಾರೆಂಬುದಾಗಿ ನೋಡುವಾಗ ಒಂದು ವೇಳೆ ನಮಗೆ ಆಶ್ಚರ್ಯ ಆಗ್ಬೋದು. 2ನೇ ಸಾಲಿನಲ್ಲಿದೆ, ಈಗೋ ನನ್ನ ದೂತನನ್ನು ಕಳಿಸ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ವಾವ್, ಯಾರದು ಅಂತ ಹೇಳ್ಬಿಟ್ಟು 1-2 ಪುಟಗಳು ಹೊಸ ಒಡಂಬಡಿಕೆಯ ಕಡೆಗೆ ನಾವು ತಿರುಗಿಸುವುದಾದರೆ ಅಲ್ಲಿ ಈ ರೀತಿಯಾಗಿದೆ. 3ನೇ ಅಧ್ಯಾಯ ಮತ್ತು 3ನೇ ವಚನದಲ್ಲಿ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಹೌದು, ಮಲಾಕಿನೂ ಇದನ್ನು ಸೂಚಿಸ್ತಾನೆ, ಯೆಶಾಯನು ಕೂಡ ಸೂಚಿಸ್ತಾನೆ. ಆದ ಕಾರಣ ಸ್ನಾನಿಕನಾದ ಯೋಹಾನನು, ಆತನ ಬಗ್ಗೆ ಈ ಮಾತು ಇದೆ. ಮತ್ತು ಇದು ಹಗ್ಗಾಯನಲ್ಲಿ ಕೂಡ ಇರುವಂಥ ಒಂದು ಮಾತು ಮತ್ತು ಯೆಶಾಯ 43ರಲ್ಲಿ ಕೂಡ ಇರುವಂಥ ಮಾತು. ಈಗ ಮಲಾಕಿ ಅದನ್ನು ಹೇಳ್ತಿದ್ದಾನೆ ಸ್ನಾನಿಕನಾದ ಯೋಹಾನ್ ಬಗ್ಗೆ. ಇದರಲ್ಲಿ ಒಂದು ಸಂಗತಿಯನ್ನು ಗಮನಿಸಬೇಕು. ಅದೇನೆಂದರೆ ಇಲ್ಲಿ ತಂದೆಯಾದ ದೇವರು ಹೇಳೋದು ಆತನು ನನ್ನ ಮುಂದೆ ದಾರಿಯನ್ನು ಸಿದ್ಧ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಹೌದು, ತಂದೆಯಾದ ದೇವರ ಮುಂದೆ ದಾರಿಯನ್ನು ಸಿದ್ಧ ಮಾಡ್ತಾನೆ ಯೋಹಾನನು. ಅದೇ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಕೂಡ ದಾರಿಯನ್ನು ಸಿದ್ಧ ಮಾಡುವ ಆತನಾಗಿದ್ದಾನೆ. ಕೆಲವು ಸಾರಿ ಹಳೆ ಒಡಂಬಡಿಕೆಯನ್ನು ಓದುವಾಗ ಯಾರು ಬರ್ತಾರೆ 2ನೇ ಸಾರಿ ತಂದೆಯಾದ ದೇವರ ಆದರೆ ಅಥವಾ ಪುತ್ರನಾದ ಯೇಸುವ ಅನ್ನುವಂಥ ವಿಷಯದಲ್ಲಿ ಕೆಲವು ಸಾರಿ ಗಲಿಬಿಲಿ ಆಗ್ತದೆ. ಇಬ್ಬರೂ ಒಂದೇ ಅಂದರೆ ಒಂದೇ ಆತ್ಮದಲ್ಲಿ ಇರುವಂಥವರಾಗಿರೋದು. ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು, ಆದರೆ ಆತ್ಮದಲ್ಲಿ ಒಂದಾದವರು. ಯಾವ ರೀತಿಯಾಗಿ ಗಂಡ ಹೆಂಡತಿಯ ವಿಷಯದಲ್ಲಿ ಪೌಲನು ಹೇಳುವಂಥ ಒಂದು ಮಾತು, ಅವರಿಬ್ಬರು ಒಂದೇ ಶರೀರ ಅಂತ ಹೇಳ್ಬಿಟ್ಟು. ಇಬ್ಬರು ವ್ಯಕ್ತಿಗಳು ಒಂದು ಶರೀರ ಆಗುವಾಗ ದೈಹಿಕವಾಗಿ 3 ವ್ಯಕ್ತಿಗಳು ಒಂದೇ ಆತ್ಮ ಯಾಕೆ ಆಗಬಾರದು ಆತ್ಮಿಕವಾಗಿ? ಸರಿ, ಮುಂದುವರಿಸೋಣ. ನಾವು
2ನೇ ವಚನದಲ್ಲಿ ನೋಡುವಾಗ ಎರಡನೇ ಸತ್ಯ ಯೆಹೋವನ ಬಗ್ಗೆ, ಮೊದಲನೇದು ಆತನ ದೂತನ ಬಗ್ಗೆ, ಎರಡನೇದಾಗಿ ಆತನ ದಿನದ ಬಗ್ಗೆ. 3ನೇ ಅಧ್ಯಾಯ 2ನೇ ವಚನ ಮಲಾಕಿ ಗ್ರಂಥದಲ್ಲಿ ಆತನು ಬರುವ ದಿನ ಎಂಬುದಾಗಿ ಅಲ್ಲಿ ಬರೆದಿರುವಾಗ ಆತನ ದಿನ, ಕರ್ತನ ದಿನ ಎಂಬುದಾಗಿ ಒಂದು ದಿನ ಇದೆ. ಹೌದು, ಕರ್ತನ ದಿನ ಅಂತ ಹೇಳುವಾಗ ಕಡೆ ಕಾಲವೂ ಕೂಡ ಕರ್ತನ ದಿನವೇ. ಆದರೆ ಪ್ರತಿದಿನ ಭಾನುವಾರ ಕೂಡ ಕರ್ತನ ದಿನವೇ. ಯಾಕಂದರೆ ಪ್ರಕಟಣೆ 1 ಅದರಲ್ಲಿ ಒಂದು ಮಾತು ಯೋಹಾನ್ ಹೇಳ್ತಾನೆ, ಅದು ಭಾಳ ಇಷ್ಟವಾದಂಥ ಒಂದು ವಾಕ್ಯ. ಪ್ರಕಟಣೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾನು ಕರ್ತನ ದಿನದಲ್ಲಿ ಎಂಬುದಾಗಿ ಒಂದು ಮಾತು. ಕರ್ತನ ದಿನದಲ್ಲಿ, ಕರ್ತನ ದಿನ ಅಂತ ಒಂದು ದಿನ ಇದೆ. ಮತ್ತು ಕರ್ತನ ದಿನ ಕಡೆ ಕಾಲದಲ್ಲಿ ಕೂಡ ಅದರ ಬಗ್ಗೆ ಒಂದು ಸತ್ಯ. 3ನೇದಾಗಿ ಆತನ ಶುದ್ಧೀಕರಣದ ಬಗ್ಗೆ ನಾವು ನೋಡ್ಕೊಳ್ತೀವಿ. 3ನೇ ಅಧ್ಯಾಯ 3ನೇ ವಚನ ಮಲಾಕಿ ಗ್ರಂಥದಲ್ಲಿ, ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ದೇವರು ಬೆಳ್ಳಿ ಬಂಗಾರಗಳನ್ನೋ ಎಂಬಂತೆ ಶುದ್ಧೀಕರಿಸುವನು. ಪಾಲ್ ದೇವಕುಮಾರ್ ಎಂಬುದಾಗಿ ಒಬ್ಬ ದೇವರ ಸೇವಕರು, ಅವರು ಒಂದು ಸಾರಿ ಒಡವೆಗಳನ್ನು, ಬಂಗಾರವನ್ನು ತೆಗೆದುಕೊಂಡು ಹೋಗಿ ಅಕ್ಕಸಾಲಿಗನಿಗೆ ಕೊಟ್ಟಾಗ ಸ್ವಲ್ಪ ಹೊತ್ತು ನಂತರ ಅಕ್ಕಸಾಲಿಗನ ಬಂದು ಹೇಳಿದಂತೆ, ನೋಡ್ರಿ ಇದರಲ್ಲಿ ಇಷ್ಟು ಬಂಗಾರ ಇದೆ ಮತ್ತು ಇಷ್ಟು ಲೋಹಗಳು, ಮಿಶ್ರ ಲೋಹಗಳು ಇದೆ, ಇಷ್ಟು ತಾಮ್ರ ಇದೆ ಅನ್ನುವಂಥ ಒಂದು ಬ್ರೇಕ್ ಡೌನ್ ಕೊಟ್ಟಾಗ ಆವಾಗ ಗೊತ್ತಾಯ್ತಂತ ಅವರಿಗೆ. ಇಷ್ಟು ಕಾಲ ಅವ್ರು ಅಂದ್ಕೊಂಡ್ರು ಇದೆಲ್ಲ ಬಂಗಾರನೇ ಅಂತ ಹೇಳ್ಬಿಟ್ಟು. ಆದರೆ ಬಂಗಾರದಲ್ಲಿ ಕೂಡ ಮಿಶ್ರವಾದದ್ದು ಲೋಹಗಳು ಇವೆ ಅನ್ನೋದು ಗೊತ್ತಾಯಿತು. ಕೆಲವು ಸಾರಿ ಅದರಲ್ಲಿ ಅಶುದ್ಧಿಯನ್ನು, ನಮ್ಮ ಜೀವನ ಒಂದು ಬಂಗಾರದೋಪಾದಿಯಲ್ಲಿ, ಬಂಗಾರದ ಮನುಷ್ಯ ಅನ್ನುವಂಥ ರೀತಿಯಲ್ಲಿ ನಾವು ಇರ್ಬೋದು. ಆದರೆ ದೇವರು ಪುಟಕ್ಕೆ ಹಾಕುವಾಗ ಅಕ್ಕಸಾಲಿಗನಂತೆ ಆತನು ಕೂತ್ಕೊಂಡು ನಮ್ಮನ್ನು ಶೋಧಿಸುವಾಗ ಏನಾಗ್ತದೆ, ಇಂಪ್ಯೂರಿಟೀಸ್, ಅಶುಚಿಗಳು ನಮ್ಮ ಜೀವನದಿಂದ ಒಂದೊಂದಾಗಿ ಬರ್ತವೆ. ಈ ಒಂದು ಕಾರಣದಿಂದ ಕೀರ್ತನೆ 119 67ನೇ ವಚನ, 69ನೇ ವಚನ, 71ನೇ ವಚನದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನನಗೆ ಕಷ್ಟಾನುಭವ ಆಗಿದ್ದು ಹಿತಕರವೇ, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆ ಅಂತ ಹೇಳ್ಬಿಟ್ಟು. 4ನೇದಾಗಿ ಮಲಾಕಿ ಗ್ರಂಥ 3ನೇ ಅಧ್ಯಾಯದಲ್ಲಿ ದೇವರ 12 ಸತ್ಯಾರ್ಥತೆಗಳನ್ನು ನಾವು ನೋಡ್ಕೊಳ್ತಿದ್ದೀವಿ, ಸತ್ಯಗಳನ್ನು. 4ನೇದಾಗಿ ನೋಡುವಾಗ ದೇವರ ನ್ಯಾಯದ ಬಗ್ಗೆ 3ನೇ ಅಧ್ಯಾಯ 4ನೇ ವಚನದಲ್ಲಿ ಆತ ನ್ಯಾಯವಂತನು, ಹೌದು ಆತನು ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು ಎಂಬುದಾಗಿ ಹೇಳ್ತಾನೆ. ಆದರೆ ಆತನು ಬರೋದಿಲ್ಲ, ಆತನ ಪ್ರತಿನಿಧಿಯಾಗಿರುವ, ಆತನ ಪ್ರಿಯ ಮಗನಾಗಿರುವ ಯೇಸು ಕ್ರಿಸ್ತನಿಗೆ ಆ ಜವಾಬ್ದಾರಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ಆ ಲೆಕ್ಕದಲ್ಲಿ ನೋಡಿದರೆ ನಾನು ಬರ್ತೀನಿ ಅಂತ ಹೇಳಿದಾಗ ಅದನ್ನೂ ನಿಜನೇ. ಆತನು ಕಳಿಸಿಕೊಡುವ ಯೇಸು ಕ್ರಿಸ್ತನನ್ನು ಕೊಟ್ಟಾಗ ನಾನು ಬರ್ತೀನಿ, ಆತನು ಬರ್ತಾನೆ ಅಂತ ಹೇಳಿದಾಗ ಅದನ್ನು ನಿಜವೇ. ಸರಿ. ಮತ್ತು 6ನೇ ವಚನದಲ್ಲಿ ಆತನ ಮಾರ್ಪಾಟವಿಲ್ಲದರ ಬಗ್ಗೆ ಒಂದು ಸತ್ಯ ಇದೆ. ನನಗೆ ಭಾಳ ಇಷ್ಟ ಈ ವಾಕ್ಯ. 3ನೇ ಅಧ್ಯಾಯ 6ನೇ ವಚನದಲ್ಲಿ ನಿಮಗಾಗಿ ಓದ್ತೇನೆ, ಮಲಾಕಿ ಗ್ರಂಥ. ಅದೇನೆಂದರೆ, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ವಾವ್!
ದೇವರೊಬ್ಬನೇ ಮಾರ್ಪಡದ ವ್ಯಕ್ತಿ. ನಾವೆಲ್ಲರೂ ಮಾರ್ಪಡ್ತೇವೆ, ತಿಳಿದು ಮಾರ್ಪಡ್ತೇವೆ, ತಿಳಿಯದೆ ಮಾರ್ಪಡ್ತೇವೆ. ದೇವರಿಗೆ ಹತ್ತಿರವಾದಾಗೆಲ್ಲ ನಾವು ಕೂಡ ಆತನ ಹಾಗೆ ಬದಲಾಗೋದು, ಮಾರ್ಪಡುವುದು ಕಡಿಮೆ 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 ಆಗುತ್ತೆ. ಆದರೆ 100% 100% ದೇವರಲ್ಲಿ ಮಾರ್ಪಾಟ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತೂ ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು ಎಂಬ ಮಾತು. ಹೌದು, ನಿರಂತರವೂ ಹಾಗೆಯೇ ಇರುವಂಥದ್ದು, ಮಾರ್ಪಾಟ ಇಲ್ಲದಂಥ ವ್ಯಕ್ತಿ. ಸರ್ಕಾರವು ಬದಲಾಗ್ಬೋದು, ನಮ್ಮ ಸಂಬಂಧಿಕರು ಬದಲಾಗ್ಬೋದು, ಕುಟುಂಬದ ಸದಸ್ಯರು ಬದಲಾಗ್ಬೋದು, ಯಾಕೆ ದೇವ್ರ ಸೇವಕರೇ ಬದಲಾಗ್ಬೋದು. ಆದರೆ ದೇವರು ಬದಲಾಗದ ವ್ಯಕ್ತಿ. ದೇವರಿಗೆ ಹತ್ತಿರವಾಗಿರುವ ಭಕ್ತಿವಂತರು ಕೂಡ ಆತನ ಹಾಗೆ ಮಾರ್ಪಾಟ ಇಲ್ಲದವರಾಗಿ ಇರಲು ಸಾಧ್ಯ. ಅದು ಒಂದಿನದಲ್ಲಿ ಆಗಲ್ಲ, ಅದು ಕ್ರಮೇಣ ಆಗುವಂಥದ್ದು. 6ನೇದಾಗಿ 3ನೇ ಅಧ್ಯಾಯ ಮಲಾಕಿ ಗ್ರಂಥದಲ್ಲಿ ದೇವರ ಬಗ್ಗೆ 12 ಸತ್ಯಾಂಶಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ನಿಜಾಂಶ ಅಲ್ಲ, ಸತ್ಯಾಂಶಗಳನ್ನು. ಅದರಲ್ಲಿ 6ನೇದೇನೆಂದರೆ, ಇನ್ನೂ 6 ದೇವರ ತಿರುಗುವಿಕೆ. ದೇವರು ಹೇಳ್ತಾರೆ, ನನ್ನ ಕಡೆಗೆ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ವಾವ್, ಎಂಥ ಒಂದು ಅನುಮೋದ ಅಥವಾ ಎಂಥ ಒಂದು ಅನುಮತಿ ಅಥವಾ ಎಂಥ ಒಂದು ಹೇಳಿಕೆ. ನನ್ನ ಕಡೆಗೆ ತಿರುಗಿರಿ, ದೇವರು ಹೇಳ್ತಾರೆ, ನಾನು ನಿಮ್ಮ ಕಡೆಗೆ ತಿರುಗುವೇನು ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಯಾಕೋಬನು ಹೇಳಿದ ಒಂದು ಮಾತು ನೆನಪಿಗೆ ಬರ್ತಿದೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಯಾಕೋಬ 4ನೇ ಅಧ್ಯಾಯ 8ನೇ ವಚನದಲ್ಲಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆದರೆ ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ, ಯಾರು ಮೊದಲು? ನಾವು ಮೊದಲು ದೇವರ ಕಡೆ ಬರಬೇಕು. ಯಾಕೆ? ದೇವರಿಗಾಗಲೇ ಮೊದಲೇ ಬಂದಿದ್ದು ಆಯಿತು. ನಾವು ದೇವರ ಕಡೆ ಬರಬೇಕು. ಆಗ ಬಂದಿರುವ ದೇವರ ಹತ್ತಿರ ಸಂಬಂಧವನ್ನು ಅನುಭವಿಸ್ತೇವೆ. 7ನೇದಾಗಿ 3ನೇ ಅಧ್ಯಾಯ ಮಲಾಕಿ ಗ್ರಂಥದಲ್ಲಿ ದೇವರ ಬಗ್ಗೆ 12 ಸತ್ಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಅದರಲ್ಲಿ 8ನೇದು ಏನಂತ ಹೇಳಿದರೆ, ದೇವರ ದಶಮ ಭಾಗ ಅಥವಾ ದಶಮಾಂಶ. ಈ ದಶಮಾಂಶದ ಬಗ್ಗೆ ದೇವರು ಹೇಳುವಾಗ, ನನಗೋಸ್ಕರವಾಗಿ ಪ್ರತ್ಯೇಕಿಸಬೇಕು, ನೀವು ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ದೇವರು ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ ಈ ದಶಮ ಭಾಗಕ್ಕೆ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ. ಅದನ್ನು ಕೊಡದಿದ್ರೆ ನನ್ನಿಂದ ನೀವು ಕದ್ದುಕೊಂಡಿದ್ದೀರಿ ಅಂತ ದೇವರು ಹೇಳ್ತಾನೆ. ಆ ನಿಮಿತ್ತವಾಗಿ ನಿಮ್ಗೆ ಶಾಪ ಎಂಬುದಾಗಿ. ಹೌದು, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ದಶಮ ಭಾಗ ಕೊಟ್ಟರೆ ದೇವರು ಹೇಳ್ತಾರೆ, ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಸುವೆನು. ಇದು ಒಂದು ವಾಗ್ದಾನ. 8ನೇದಾಗಿ ಆತನ ಸವಾಲು ಕೂಡ ಒಂದು ಕೊಡ್ತಾನೆ. ಏನಂತ? ಸುವರಗಳನ್ನು ಸುರಿಸುವೆನು, ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ವಾವ್!
ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಯೇಸು ಸ್ವಾಮಿ ಸೈತಾನನಿಗೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಮತ್ತಾಯ 4:7 ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಅಂತ ಹೇಳ್ಬಿಟ್ಟು ಬರೆದಿದೆ. ಹೌದು, ನಿಜವೇ. ಆದರೆ ಒಂದು ಕಡೆ ಮಾತ್ರ ದೇವರು ಮಲಾಕಿ 3:10 ನನ್ನನ್ನು ಪರೀಕ್ಷಿಸ್ರಿ, ಅಂದರೆ ಎಲ್ಲ ವಿಷಯದಲ್ಲೆಲ್ಲ, ಈ ಒಂದು ವಿಷಯದಲ್ಲಿ, ದಶಮಭಾಗದ ವಿಷಯದಲ್ಲಿ ನೀವು ಪ್ರತ್ಯೇಕಿಸಿ ತಂದು ಕೊಟ್ಟರೆ ನಾನು ಬೇಕಾದಷ್ಟು ನಿಮಗೆ ಬ್ಲೆಸ್ಸಿಂಗ್, ಆಶೀರ್ವಾದ ಸುರಿಸ್ತೀನ ಇಲ್ವಾ ಎಂಬುದಾಗಿ. 9ನೇದಾಗಿ ದೇವರ ಸೇವೆ ಬಗ್ಗೆ. ದೇವರ ಸೇವೆ ಬಗ್ಗೆ ನೋಡುವಾಗ 13ನೇ ವಚನ 3:13 ದೇವರನ್ನು ಸೇವಿಸುವುದರ ಬಗ್ಗೆ ನಮ್ಮ ಮನಸ್ಸಾಕ್ಷಿ, ಮನೋಭಾವನೆ ಏನಂತ ದೇವರಿಗೆ ಗೊತ್ತು. ಮತ್ತು ಇನ್ನೊಂದು ವಿಷಯ 3:16 ದೇವರ ಭಕ್ತರ ಬಗ್ಗೆ ಇದೆ. ದೇವರ ಭಕ್ತರ ಬಗ್ಗೆ ಇರುವಂಥ ಸತ್ಯ. 12 ಸತ್ಯಗಳಲ್ಲಿ ಇದು 10ನೇ ಸತ್ಯವಾಗಿದೆ. ಅದು ನನಗೆ ಭಾಳ ಇಷ್ಟವಾದಂಥದ್ದು ಏನಂದರೆ, ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ತಾ ಇರುವಾಗ ಅದು ಭಕ್ತಾದಿಗಳು ಮಾತನಾಡುವಂಥದ್ದು ದೇವ್ರಿಗೆ ಭಾಳ ಇಂಟ್ರೆಸ್ಟ್ ಅಂತೆ. ಮಾತನಾಡಿಕೊಳ್ಳಲು ಯೆಹೋವನು ತಾನೇ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವಂಥವರ ಜೊತೆಯಲ್ಲಿ ಈತನು ಸೇರಿಕೊಳ್ತಾನೆ. ಯಾವ ರೀತಿಯಾಗಿ ಮತ್ತಾಯ 18 ಅದರಲ್ಲಿ ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿರ್ತಾರೋ ಅವರ ನಡುವೆ ನಾನು ಇದ್ದೇನಂತ ಹೇಳ್ಬಿಟ್ಟು ಪುತ್ರನಾದ ದೇವರು ಮತ್ತಾಯ 18:20 ಹೇಳಿದ ಹಾಗೆ, ತಂದೆಯಾದ ದೇವರು ಭಕ್ತಾದಿಗಳು ಒಬ್ಬರಿಗೊಬ್ಬರು 2-3 ಮಾತನಾಡಿಕೊಳ್ತಾ ಇರುವಾಗ ಆತನೇ ಬಂದು ಕಿವಿಗೊಟ್ಟು ಕೇಳುವಾತನಾಗಿದ್ದಾನಂತೆ. ತಂದೆಯಾದ ದೇವರು ಕೂಡ ಸೇರಿಕೊಳ್ತಾನೆ 2-3 ಆತನ ಹೆಸರಿನಲ್ಲಿ ಸೇರಿ ಬರುವಾಗ. 11ನೇದಾಗಿ ಆತನೇನು ಮಾಡ್ತಾನೆ, ಸೇರಿ ಬಂದಾಗ ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಅವರ ಹೆಸರುಗಳನ್ನು ಬರೆಯಿಸಿದನು. ವಾವ್! ಒಂದು ಬುಕ್ ಇಟ್ಕೊಂಡಿದ್ದಾನೆ ದೇವರು ಪರಲೋಕದಲ್ಲಿ. ಆ ಪುಸ್ತಕದ ಹೆಸರು ಜ್ಞಾಪಕದ ಪುಸ್ತಕ. ವಿವಿಧ ರೀತಿಯ 7 ವಿಧವಾದ ಪುಸ್ತಕಗಳಿದೆ. ಉದಾಹರಣೆಗೆ ಜೀವ ಪುಸ್ತಕ ಅಂತ ಹೇಳ್ಬಿಟ್ಟು ಪ್ರಕಟಣೆ 20. ಇಲ್ಲಿ ನೋಡುವಾಗ ಪರಲೋಕದಲ್ಲಿ ಇನ್ನೊಂದು ಪುಸ್ತಕ ಇದೆ ಅಂತ, ಅದು ಜ್ಞಾಪಕದ ಪುಸ್ತಕ. ಹಾಗಾದರೆ ಅದರಲ್ಲಿ ಹೇಗೆ ಬರೀತಾರೆ ಅಂತ ಏನಾದರೂ ಡೌಟ್, ಯಾರಿಗಾದ್ರೂ ಸಂದೇಹ ಬಂದರೆ, ಯೆರೆಮೀಯ 17:1 ಎಂಥ ಪೆನ್ ಇಟ್ಕೊಂಡು ಬರೀತಾನೆ, ಸೀಸದ ವಜ್ರಮನೆಯ ಒಂದು ಪೆನ್ ಇಟ್ಕೊಂಡು ಬರೀತಾರಂತೆ. ಕೊನೆಯದಾಗಿ 3ನೇ ಅಧ್ಯಾಯ ಮಲಾಕಿ 16ನೇ ವಚನದಲ್ಲಿ 17ನೇ ವಚನದಲ್ಲಿ ಈ ರೀತಿಯಾಗಿ ದೇವರು ಹೇಳ್ತಾರೆ, ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ವಾವ್! ಆಗ ಶಿಷ್ಟರಿಗೂ ದುಷ್ಟರಿಗೂ, ದೇವರನ್ನು ಸೇವಿಸುವವರಿಗೂ ಸೇವಿಸದೇ ಇರುವವರಿಗೂ ವ್ಯತ್ಯಾಸ ಗೊತ್ತಾಗ್ತದೆ. ದೇವರು ಯಾರನ್ನು ಕರುಣಿಸ್ತಾರೆ, ಯಾರನ್ನು ಕರುಣಿಸ್ತಾ ಇಲ್ಲ. ದೇವರು ಎಲ್ಲರನ್ನೂ ಕರುಣಿಸ್ತಾರೆ ಎಂಬುದಾಗಿ ರೋಮ 11 ಪೌಲನು ಹೇಳ್ತಾನೆ. ಹೌದು, ಆದರೆ ಆ ಕರುಣೆಗೆ ನಾವು ಪಾತ್ರರಾಗಬೇಕು, ಭಾಳ ಪ್ರಾಮುಖ್ಯ. ಆ ಕರುಣೆಗೆ ಪಾತ್ರರಾಗಬೇಕು ಅಂತ ಹೇಳುವಾಗ ಕರುಣೆಯನ್ನು ಪಡ್ಕೊಂಡ ಮೇಲೆ ಬೇರೆಯವರಿಗೆ ಕರುಣೆ ತೋರಿಸ್ಬೇಕು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಮತ್ತು 5 ಪರ್ವತ ಪ್ರಸಂಗದಲ್ಲಿ ಕರ್ತನು ಸ್ಪಷ್ಟಪಡಿಸಿದ್ದಾನೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.